ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 3 ವೃಂದಾವನದಾಚೆಯ ಕೃಷ್ಣ ಲೀಲೆ. ಇದರಿಂದ 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 8. ಆಸಾಂ ಮುಹೂರ್ತ ವಿಕಸ್ಮಿನ್ ನಾನಾಗಾರೇಷು ಯೋಷಿತಾಂ ಸವಿಧಂ ಜಗೃಹೆ ಪಾಣೀನನುರೂಪ ಸ್ವಮಾಯಯ. ಅನುವಾದ: ಈ ಎಲ್ಲ ರಾಜಕುಮಾರಿಯರನ್ನು ಬೇರೆ ಬೇರೆ ಕೊಠಡಿಗಳಲ್ಲಿ ಕೂಡಿ ಹಾಕಲಾಗಿತ್ತು. ಭಗವಂತನು ಪ್ರತಿಯೋರ್ವ ರಾಜಕನ್ಯೆಗೂ ಸರಿಯಾಗಿ ಒಪ್ಪುವಂತಹ ಶರೀರ ವಿಸ್ತರಣೆಗಳನ್ನು ಏಕಕಾಲದಲ್ಲಿ ಧರಿಸಿದನು. ತನ್ನ ಅಂತರಂಗ ಶಕ್ತಿಯಿಂದ ವಿಧಿವತ್ತಾಗಿ ಅವರೆಲ್ಲರ ಪಾಣಿಗ್ರಹಣವನ್ನು ಮಾಡಿದನು. ಶ್ಲೋಕ 9. ತಾ ಸ್ವಪತ್ಯಾನ್ಯ ಜನಯದಾತ್ಮ ತುಲ್ಯಾನಿ ಸರ್ವತಃ ಏಕೈಕಸ್ಯಾಂ ದಶ ದಶ ಪ್ರಕೃತೇರ್ವಿಭೂಷಯ. ಅನುವಾದ: ಭಗವಂತನು ತನ್ನ ಅಲೌಕಿಕ ಲಕ್ಷಣಗಳ ಮೂಲಕ ತನ್ನನ್ನೇ ವಿಸ್ತರಿಸಿಕೊಳ್ಳುವುದಕ್ಕಾಗಿ ಆ ರಾಜಕುಮಾರಿಯರಲ್ಲಿ ಪ್ರತಿಯೋರ್ವಳಲ್ಲಿ 10 ಮಕ್ಕಳನ್ನು ಪಡೆದನು. ಅವರೆಲ್ಲರೂ ಗುಣಸ್ವಭಾವಗಳಲ್ಲಿ ಶ್ರೀಕೃಷ್ಣನನ್ನೇ ಹೋಲುವವರಾಗಿದ್ದರು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದು ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭೂಮಿಯ ಪುತ್ರನಾದಂತಹ ನರಕಾಸುರ, ಅವನನ್ನು ಕೂಡ ಭಗವಂತ ಕೊಲ್ತಾನೆ. ಯಾಕಂದ್ರೆ ಅವನು ರಾಕ್ಷಸನ ರೀತಿಯಲ್ಲಿ ವರ್ತನೆ ಮಾಡ್ತಾನೆ, ಅದಕ್ಕೋಸ್ಕರ. ಆಮೇಲೆ ಭಗವಂತನನ್ನ ಭೂದೇವಿ ಬೇಡ್ಕೊಳ್ತಾಳೆ. ಸೊ ನರಕಾಸುರನ ಸಾಮ್ರಾಜ್ಯವನ್ನ ಅವನ ಮಗನಿಗೆ ಕೊಟ್ಟು ರಾಕ್ಷಸನ ಮನೆಯನ್ನ ಅವನು ಪ್ರವೇಶ ಮಾಡ್ತಾನೆ. ಆಮೇಲೆ ರಾಕ್ಷಸನ ಮನೆಯಲ್ಲಿ ನರಕಾಸುರನಿಂದ ಬೇಕಾದಷ್ಟು ಜನ ರಾಜಕುಮಾರಿಯರನ್ನು ಅವನು ಅಪಹರಣ ಮಾಡಿ ಇಟ್ಕೊಂಡಿರ್ತಾನೆ. ಅವರನ್ನೆಲ್ಲ ಬಿಡಿಸ್ತಾನಲ್ಲ, ಅವರೆಲ್ಲ ನಮ್ಮನ್ನು ನೀನೇ ಮದುವೆ ಆಗಬೇಕು ಅಂತಂದ್ಬಿಟ್ಟು ಕೇಳ್ಕೊಳ್ತಾರೆ. ಸೊ ಆಗ ಅವನು ಮದುವೆ ಆಗೋದಕ್ಕೆ ಒಪ್ಕೊಳ್ತಾನೆ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಆ ಎಲ್ಲ ರಾಜಕುಮಾರಿಯರನ್ನು ಕೂಡ ಅವನು ಬೇರೆ ಬೇರೆ ರೂಮುಗಳಲ್ಲಿ ಇಟ್ಟಿರ್ತಾನೆ. ಪ್ರತಿಯೊಬ್ಬ ರಾಜಕುಮಾರಿಗೂ ಕೂಡ ಒಬ್ಬೊಬ್ಬ ಕೃಷ್ಣನಾಗಿ ಅವನು ತನ್ನನ್ನು ತಾನು ವಿಸ್ತರಣೆ ಮಾಡಿಕೊಂಡು ಒಂದೇ ಸಮಯದಲ್ಲಿ ಅಂತರಂಗ ಶಕ್ತಿಯಿಂದ ಎಲ್ಲರನ್ನೂ ಕೂಡ ಅವನು ವಿಧಿವತ್ತಾಗಿ ಮದುವೆಯಾಗ್ತಾನೆ. ಈ ಕೆಲಸವನ್ನ ಭಗವಂತನಲ್ಲದೆ ಬೇರೆ ಯಾರು ತಾನೇ ಮಾಡೋದಕ್ಕೆ ಸಾಧ್ಯ? ಅಷ್ಟೂ ಜನರನ್ನು ಕೂಡ ಮದುವೆಯಾಗ್ತಾನೆ ಒಂದೇ ಸಮಯದಲ್ಲಿ. ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಬ್ರಹ್ಮ ಸಂಹಿತೆಯಲ್ಲಿ ಭಗವಂತನ ಅಸಂಖ್ಯ ಸ್ವಾಂಶ ವಿಸ್ತರಣೆಗಳನ್ನು ಅನುಲಕ್ಷಿಸಿ ಈ ಕೆಳಗಿನಂತೆ ವರ್ಣಿಸಲಾಗಿದೆ. ಈಗ ಬ್ರಹ್ಮ ಸಂಹಿತೆ ಬ್ರಹ್ಮ ಬರೆದಿರುವಂಥದ್ದು, ಅದರಲ್ಲಿ ಭಗವಂತನನ್ನ ಅವನು ವರ್ಣನೆ ಮಾಡಿದ್ದಾನೆ. ಸೊ ಇಲ್ಲಿ ಆ ವರ್ಣನೆ ಏನು ಅಂತ ಹೇಳಿದ್ದಾರೆ. ಅದ್ವೈತಂ ಅಚ್ಯುತಂ ಅನಾದಿಂ ಅನಂತ ರೂಪಂ ಆದ್ಯಂ ಪುರಾಣ ಪುರುಷಂ ನವಯೌವನಂ ಚ ವೇದೇಶು ದುರ್ಲಭಮದುರ್ಲಭಂ ಆತ್ಮಭಕ್ತೌ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಇದು ಶ್ಲೋಕ. ಇದಕ್ಕೆ ಅರ್ಥ ಏನು ಅಂತಂದ್ರೆ, ನಾನು ಪೂಜಿಸುವ ಭಗವಂತನಾದ ಗೋವಿಂದನು ಮೂಲ ದೇವೋತ್ತಮ ಪುರುಷನು. ಅವನು ತನ್ನ ಅಸಂಖ್ಯ ಸ್ವಾಂಶ ರೂಪಗಳಿಂದ ಅಭಿನ್ನನು. ಈ ರೂಪಗಳೆಲ್ಲವೂ ಚ್ಯುತಿ ಇಲ್ಲದವು, ಆದಿಮ, ಅಪರಿಮಿತ ಮತ್ತೆ ಶಾಶ್ವತವಾದುವು. ಅವನು ನಾಶವಿಲ್ಲದವನು, ಎಲ್ಲಕ್ಕೂ ಆದಿಯಾಗಿರುವವನು, ಪುರಾಣ ಪುರುಷನು. ಹೀಗಿದ್ದರೂ ಅವನು ಸದಾ ನೂತನನು ಮತ್ತು ಯೌವನಸ್ಥನು. ಅಂತಹ ಗೋವಿಂದನನ್ನು ಮನಪೂರ್ವಕವಾದ ಭಕ್ತಿಯಿಂದ ಭಜಿಸುತ್ತೇನೆ. ನೋಡಿ, ಇದು ಅರ್ಥ ಇದರದು. ಏನು ಅಂತಂದ್ರೆ, ಬ್ರಹ್ಮ ಅಲ್ಲಿ ತಾನು ನೋಡಿದಂಥ ಭಗವಂತನನ್ನ ವರ್ಣನೆ ಮಾಡ್ತಾ ಹೇಳ್ತಾನೆ, ನಾನು ಪೂಜಿಸುವಂಥ ಭಗವಂತನಾದ ಗೋವಿಂದ ಇದಾನಲ್ಲ, ಅವನೇ ಮೂಲ ದೇವೋತ್ತಮ ಪುರುಷ ಅಂತಂದ್ಬಿಟ್ಟು. ಅವನು ಹೇಗಿದ್ದಾನೆ ಅಂತಂದ್ರೆ, ತನ್ನ ಅಸಂಖ್ಯ ಸ್ವಾಂಶ ರೂಪಗಳಿಂದ ಅವನು ಅಭಿನ್ನ. ಅಂದರೆ ಅವನ ಸ್ವಾಂಶ ರೂಪಗಳಿಗೂ ಅದಕ್ಕೂ ಯಾವುದೇ ಭಿನ್ನತೆ ಇಲ್ಲ. ಈ ರೂಪಗಳೆಲ್ಲವೂ ಕೂಡ ಚ್ಯುತಿ ಇಲ್ಲದೆ ಇರುವಂಥದ್ದು. ಅದಕ್ಕೆ ಯಾವುದೇ ಒಂದು ದೋಷ ಇಲ್ಲ, ಯಾವುದೇ ಒಂದು ಎಂಡ್ ಅನ್ನೋದಿಲ್ಲ, ಯಾವಾಗಲೂ ಇರುವಂಥದ್ದು. ಆದಿಮ, ಅಪರಿಮಿತ, ಶಾಶ್ವತವಾಗಿರುವಂಥದ್ದು. ಅವನು ನಾಶನೇ ಇಲ್ಲದೆ ಇರುವಂಥವನು, ಮತ್ತೆಲ್ಲದಕ್ಕೂ ಅವನು ಆದಿಯಾಗಿರುವಂಥವನು, ಪುರಾಣ ಪುರುಷನು. ಅಂದರೆ ಎಲ್ಲರಿಗಿಂತ ಹಿಂದೆಯಿಂದ ಇರುವಂಥವನು ಅಂತ ಅರ್ಥ. ಹೀಗಿದ್ರೂ ಕೂಡ ಅವನು ಸದಾ ನೂತನನು, ಯಾವಾಗಲೂ ಹೊಸತಾಗಿರುವಂಥವನು. ಈಗ ನಮಗೆ ವಯಸ್ಸಾಗ್ತಾ ಆಗ್ತಾ ಏಜ್ ಹೋಗ್ತಾ ಹೋಗ್ತಾ ಏನಾಗುತ್ತೆ, ನಾವು ಮುದುಕರಾಗ್ತಾ ಹೋಗ್ತೀವಿ. ಒಂದು ವಸ್ತುನೂ ಕೂಡ ಅದು ಹಳೇದಾಗ್ತಾ ಇದ್ದಂಗೆ ಅದು ತನ್ನ ಒಂದು ಆ ಫ್ರೆಶ್ನೆಸ್ನ ಕಳ್ಕೊಂಡ್ಬಿಡುತ್ತೆ. ಅಂದರೆ ಅದಕ್ಕೂ ಕೂಡ ವಯಸ್ಸಾಗ್ತಾ ಹೋಗುತ್ತೆ. ಆದರೆ ಭಗವಂತ ಎಷ್ಟೇ ಪುರಾಣನಾಗಿದ್ರೂ ಕೂಡ
ಅವನು ಇನ್ನು ನೂತನನು, ಯಾವಾಗಲೂ ಅವನು ಹೊಸತಾಗಿರುವಂಥವನು, ಮತ್ತೆ ಯೌವನಸ್ಥನು. ಈಗ ನಾವು ಕೃಷ್ಣನ ಲೀಲೆಗಳನ್ನು ನೋಡಿದಾಗ ಕೃಷ್ಣನ ಮಕ್ಕಳು ಮೊಮ್ಮಕ್ಕಳೆಲ್ಲ ಆಗ್ತಾರೆ. ಆದರೂ ಅವನು 16-18 ವರ್ಷದ ಹುಡುಗರು ಹೇಗಿರ್ತಾರೋ, ಯೌವನದಲ್ಲಿ ಇರ್ತಾರಲ್ಲ ಹುಡುಗರು, ಹಾಗೆಯೇ ಇರ್ತಾನೆ ಅವನು. ಮುತ್ತಾತ ಆದರೂ ಕೂಡ ಅವನು ಹಾಗೇ ಇರ್ತಾನೆ. ಅಂತಹ ಗೋವಿಂದನನ್ನು ನಾನು ಮನಪೂರ್ವಕವಾಗಿ ಭಕ್ತಿಯಿಂದ ನಾನು ಭಜಿಸ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಭಗವಂತನು ತನ್ನ ಅಂತರಂಗ ಶಕ್ತಿಯಿಂದ ಸ್ವಪ್ರಕಾಶವೆಂಬ ವಿವಿಧ ವ್ಯಕ್ತಿತ್ವ ರೂಪಗಳಲ್ಲಿ ವಿಸ್ತರಿಸಬಲ್ಲನು. ಪರಸ್ಪರ ಭಿನ್ನವಲ್ಲದ ಪ್ರಭಾವ ಮತ್ತು ವೈಭವ ರೂಪಗಳಲ್ಲಿ ಇರಬಲ್ಲನು. ರಾಜಕುಮಾರಿಯರನ್ನು ಬೇರೆ ಬೇರೆ ಇದ್ದ ಅರಮನೆಗಳಲ್ಲಿ ಮದುವೆಯಾಗಲು ಭಗವಂತನು ಧರಿಸಿದ ರೂಪಗಳು ಒಂದಿಷ್ಟು ವ್ಯತ್ಯಾಸವುಳ್ಳವೇ ಆಗಿದ್ದು ಅವು ಆಯಾ ರಾಜಕುಮಾರಿಗೆ ಎಣೆಯಾಗುವ ಹಾಗೆ ಇದ್ದವು. ಅವು ಭಗವಂತನ ವೈಭವ ವಿಲಾಸ ರೂಪಗಳು ಮತ್ತು ಅವು ಭಗವಂತನ ಅಂತರಂಗ ಶಕ್ತಿಯಾಗಿರುವ ಯೋಗ ಮಾಯೆಯಿಂದ ಪರಿಣಮಿಸಿದವು ಆಗಿರುತ್ತದೆ. ಅಂದರೆ ಭಗವಂತ ಏನೇ ಕೆಲಸ ಮಾಡಬೇಕಾದ್ರೂ ತನ್ನ ಅಂತರಂಗ ಶಕ್ತಿಯನ್ನು ಉಪಯೋಗ ಮಾಡ್ಕೊಳ್ತಾನೆ. ಈಗ ನಾವಿರುವಂಥ ಈ ಪ್ರಪಂಚ ಎಲ್ಲ ಬಹಿರಂಗ ಶಕ್ತಿಯಿಂದ ಆಗಿರುವಂಥದ್ದು, ಆದರೆ ಭಗವಂತನ ಲೀಲೆಗಳೆಲ್ಲ ನಡೆಯೋದು ಅಂತರಂಗ ಶಕ್ತಿಯಿಂದ. ಅಲ್ಲಿ ಸ್ವಪ್ರಕಾಶ ಅಂದರೆ ಸ್ವಯಂ ಪ್ರಭೆ ಇರುವಂತಹ ಬೇರೆ ಬೇರೆ ವ್ಯಕ್ತಿತ್ವ ರೂಪಗಳಲ್ಲಿ ಭಗವಂತ ತನ್ನನ್ನು ತಾನು ವಿಸ್ತರಣೆ ಮಾಡ್ಕೊಳ್ತಾನೆ. ಅದರಲ್ಲಿ ಪ್ರಭಾವ, ವೈಭವ ಈ ರೀತಿಯ ರೂಪಗಳಲ್ಲಿ ಅವನು ಇರ್ತಾನೆ. ಈಗ ನೋಡಿ, ಒಂದೊಂದು ರಾಜಕುಮಾರಿಗೆ ಒಂದೊಂದು ಥರ ಇಷ್ಟ ಇರುತ್ತೆ. ನನ್ನ ಗಂಡ ಈ ರೀತಿ ಇರಬೇಕು ಅಂತ ಅವ್ರು ಆಸೆ ಪಟ್ಟಿರ್ತಾರಲ್ಲ, ಅದೇ ರೀತಿ ಅವರಿಗೆ ತಕ್ಕ ಹಾಗೆ ಅವನು ತನ್ನ ರೂಪಗಳನ್ನು ವಿಸ್ತರಣೆ ಮಾಡ್ಕೊಳ್ತಾನೆ. ಇದನ್ನೆಲ್ಲ ಭಗವಂತನ ವೈಭವ ವಿಲಾಸ ರೂಪಗಳು ಅಂತ ಕರೀತಾರೆ. ಇದೆಲ್ಲ ಭಗವಂತನ ಅಂತರಂಗ ಶಕ್ತಿಯಿಂದ, ಯೋಗ ಮಾಯೆ ಇದ್ದಾಳಲ್ಲ ಅವಳಿಂದ ಆಗಿರುವಂಥದ್ದು. ಭಗವಂತ ಏನೂ ಮಾಡೋದಿಲ್ಲ, ಅವನು ತನ್ನ ಶಕ್ತಿಗಳ ಮೂಲಕ ಈ ಕೆಲಸಗಳನ್ನೆಲ್ಲ ಮಾಡಿಸ್ತಾ ಇರ್ತಾನೆ. ಅದಕ್ಕೆ ಶಕ್ತಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾಕಂದರೆ ಭಗವಂತನ ಶಕ್ತಿನೇ ಇದನ್ನೆಲ್ಲ ನಡೆಸುವಂಥದ್ದು. ಈ ಐಹಿಕ ಪ್ರಪಂಚವನ್ನು ಬಹಿರಂಗ ಶಕ್ತಿ ನಡೆಸ್ಕೊಂಡು ಹೋದರೆ ಭಗವಂತನ ಲೀಲೆಗಳು ನಡೆಯುತ್ತಲ್ಲ, ಆಧ್ಯಾತ್ಮಿಕ ಪ್ರಪಂಚ, ಅದನ್ನು ಭಗವಂತನ ಅಂತರಂಗ ಶಕ್ತಿ ನಡೆಸ್ಕೊಂಡು ಹೋಗ್ತಾಳೆ. ಸೊ ಈ ರೀತಿ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಭಗವಂತ ಏನು ಮಾಡ್ತಾನೆ, ತನ್ನ ಅಲೌಕಿಕ ಲಕ್ಷಣಗಳ ಮೂಲಕ ಅಂತಂದರೆ ಭಗವಂತನ ಲಕ್ಷಣಗಳಿದೆಯಲ್ಲ, ಕ್ವಾಲಿಟೀಸ್ ಎಲ್ಲ ಇದೆಯಲ್ಲ, ಅದೆಲ್ಲ ಅಲೌಕಿಕವಾಗಿರುವಂಥದ್ದು, ನಮ್ಮ ಹಾಗೆ ಲೌಕಿಕವಾಗಿರುವಂಥದ್ದಲ್ಲ. ಆ ಅಲೌಕಿಕ ಲಕ್ಷಣಗಳ ಮೂಲಕ ತನ್ನನ್ನೇ ತಾನು ವಿಸ್ತರಣೆ ಮಾಡ್ಕೊಳ್ತಾನೆ. ಆ ರಾಜಕುಮಾರಿಯಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಅವನು 10 ಮಕ್ಕಳನ್ನು ಪಡಿತಾನೆ. ಅಂದರೆ ತನ್ನನ್ನು ತಾನು ವಿಸ್ತರಣೆ ಮಾಡ್ಕೋಬೇಕಲ್ವಾ. ಈಗ ಭಗವಂತ ಇಲ್ಲಿ ಲೀಲೆಗಳನ್ನು ಮಾಡಬೇಕಾದ್ರೆ ತಾನೇ ಅಲ್ಲಿರಬೇಕು ಆ ಲೀಲೆಗಳಲ್ಲಿ, ಅದಕ್ಕೆ ತನ್ನನ್ನು ತಾನೇ ಅವನು ವಿಸ್ತರಣೆ ಮಾಡ್ಕೊಳ್ತಾನೆ. ಅದಕ್ಕೋಸ್ಕರ ಒಬ್ಬೊಬ್ಬ ರಾಜಕುಮಾರಿಯಲ್ಲೂ ಕೂಡ 10 ಮಕ್ಕಳನ್ನು ಅವನು ಪಡಿತಾನೆ. ಅವರೆಲ್ಲರೂ ಕೂಡ ಗುಣ ಮತ್ತು ಸ್ವಭಾವದಲ್ಲಿ ಶ್ರೀಕೃಷ್ಣನನ್ನೇ ಹೋಲ್ತಾ ಇದ್ರು. ಅವನಿಗೇನು ಗುಣ ಇತ್ತೋ, ಏನು ಸ್ವಭಾವ ಇತ್ತೋ ಅದೇ ಆ ಮಕ್ಕಳಲ್ಲೂ ಇತ್ತು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಭಗವಂತ ತನ್ನನ್ನು ತಾನೇ ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ಮೇಲೆ ಅದೇ ಗುಣ ಅದೇ ಸ್ವಭಾವ ಅವರಲ್ಲೂ ಇತ್ತು. ಈ ರೀತಿ ಭಗವಂತ ತನ್ನ ಲೀಲೆಗಳನ್ನು ಇಲ್ಲಿ ನಡೆಸ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.